ಎರಡು ಅರಸುಗಳು ಅಧ್ಯಾಯ 22. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಬೊಚ್ಕತೂರಿನವಳು ಅದಾಯನ ಮಗಳೂ ಆದ ಯೆದೀದ ಎಂಬಾಕೆಯು ಅವನ ತಾಯಿ. ಅವನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಯೋಷೀಯನು ತನ್ನ ಆಳಿಕೆಯ 18ನೇ ವರ್ಷದಲ್ಲಿ ಅಚಲ್ಯನ ಮಗನೂ ಮೆಷುಲ್ಲಾಮನ ಮೊಮ್ಮಗನೂ ಆದ ಶಾಫಾನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ಅವನಿಗೆ, ದ್ವಾರಪಾಲಕರು ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಮೊಕ್ತೇಸರರಿಗೆ ಅದನ್ನು ಒಪ್ಪಿಸು ಎಂದು ಹೇಳು. ಮೊಕ್ತೇಸರರು ಅದನ್ನು ಯೆಹೋವನ ಆಲಯದ ಜೀರ್ಣೋದ್ಧಾರ ಮಾಡುವ ಬಡಗಿ, ಶಿಲ್ಪಿ, ಉಪ್ಪಾರ ಮೊದಲಾದವರ ಸಂಬಳಕ್ಕಾಗಿಯೂ ದೇವಾಲಯಕ್ಕೆ ಬೇಕಾದ ಮರ, ಕೆತ್ತಿದ ಕಲ್ಲು ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಉಪಯೋಗಿಸಲಿ. ಅವರು ನಂಬಿಗಸ್ತರಾಗಿರುವುದರಿಂದ ಅವರ ವಶಕ್ಕೆ ಕೊಡಲ್ಪಡುವ ಹಣದ ಲೆಕ್ಕವನ್ನು ಕೇಳಬಾರದು ಎಂದು ಆಜ್ಞಾಪಿಸಿ ಅವನನ್ನು ಯೆಹೋವನ ಆಲಯಕ್ಕೆ ಕಳುಹಿಸಿದನು. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಾಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಾಫಾನನು ಓದಿದನು. ಅನಂತರ ಅವನು ಹಿಂದಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮೊಕ್ತೇಸರರಿಗೆ ಒಪ್ಪಿಸಿದರು. ಇದಲ್ಲದೆ ಯಾಜಕನಾದ ಹಿಲ್ಕೀಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕೀಯನು, ಶಾಫಾನನ ಮಗನಾದ ಅಹೀಕಾಮ್, ಮಿಕಾಯನ ಮಗನಾದ ಅಕ್ಬೋರ್, ಲೇಖಕನಾದ ಶಾಫಾನ್, ತನ್ನ ಹಸ್ತಕನಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಗೊಡದೆಯೂ ಅವುಗಳನ್ನು ಕೈಕೊಳ್ಳದೆಯೂ ಹೋದದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದುದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯೆಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿರಿ ಎಂದು ಆಜ್ಞಾಪಿಸಿದನು. ಆಗ ಯಾಜಕನಾದ ಹಿಲ್ಕೀಯನು, ಅಹೀಕಾಮ್, ಅಕ್ಬೋರ್, ಶಾಫಾನ್, ಅಸಾಯ ಎಂಬವರು ಹುಲ್ದ ಎಂಬ ಪ್ರವಾದಿನಿಯ ಬಳಿಗೆ ಹೋಗಿ ಆಕೆ ಹತ್ತಿರ ವಿಚಾರಿಸಿದರು. ಹರ್ಹಸನ ಮೊಮ್ಮಗನೂ ತಿಕ್ವನ ಮಗನೂ ರಾಜವಸ್ತ್ರಾಗಾರದ ಅಧಿಪತಿಯೂ ಆಗಿದ್ದ ಶಲ್ಲೂಮನು ಈಕೆಯ ಗಂಡನು. ಈಕೆಯು ಯೆರೂಸಲೇಮಿನ 2ನೇ ಕೇರಿಯಲ್ಲಿ ವಾಸವಾಗಿದ್ದಳು. ಹುಲ್ದಳು ಅವರಿಗೆ, ನಿಮ್ಮನ್ನು ಕಳುಹಿಸಿದವನಿಗೆ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತುಗಳನ್ನು ತಿಳಿಸಿರಿ. ಆತನು, ಈ ದೇಶದ ಮೇಲೆಯೂ ಜನರ ಮೇಲೆಯೂ ಯೆಹೂದದ ಅರಸನು ಓದಿಸಿದ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಿಕ್ಷೆಯನ್ನು ಬರಮಾಡುವೆನು. ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಧೂಪ ಸುಟ್ಟು ತಮ್ಮ ದುಷ್ಕೃತ್ಯಗಳಿಂದ ನನ್ನನ್ನು ರೇಗಿಸಿದ್ದರಿಂದ ನನ್ನ ಕೋಪಾಗ್ನಿಯು ಈ ದೇಶದ ಮೇಲೆ ಉರಿಯ ಹತ್ತಿ ಆರಿ ಹೋಗುವುದೇ ಇಲ್ಲ ಅನ್ನುತ್ತಾನೆ. ತಾನು ಕೇಳಿದ ವಾಕ್ಯಗಳ ವಿಷಯವಾಗಿ ಯೆಹೋವನ ಬಳಿಯಲ್ಲಿ ವಿಚಾರಿಸುವುದಕ್ಕೆ ನಿಮ್ಮನ್ನು ಕಳುಹಿಸಿದ ಯೆಹೂದದ ಅರಸನಿಗೆ ನೀವು ತಿಳಿಸಬೇಕಾದ ಇಸ್ರಾಯೇಲ್ ದೇವರಾದ ಯೆಹೋವನ ಮಾತೇನೆಂದರೆ, ನಾನು ಈ ದೇಶವನ್ನು ನಿವಾಸಿಗಳನ್ನು ಶಾಪ ವಿಸ್ಮಯಗಳಿಗೆ ಗುರಿ ಮಾಡುವೆನೆಂಬುದನ್ನು ನೀನು ಕೇಳಿದಾಗ ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಾನು ಈ ದೇಶಕ್ಕೆ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನೂ ನೋಡದೆ ಸಮಾಧಾನದಿಂದ ಮೃತಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂಬುದೇ ಎಂದು ಹೇಳಿದಳು. ಅವರು ಹಿಂದಿರುಗಿ ಬಂದು ಅರಸನಿಗೆ ಆ ಮಾತುಗಳನ್ನು ತಿಳಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಎಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 22, 22ನೇ ಅಧ್ಯಾಯ. 21ನೇ ಅಧ್ಯಾಯದಲ್ಲಿ ನಡೆದಂಥ ಘಟನೆ
ನೆನಪಿರಲಿ, ಅದು ವಿಷಾದಕರವಾದಂಥ ಒಂದು ಘಟನೆ. ಅದೇನಂತ ಹೇಳಿದರೆ ಮನಸ್ಸೆಯ ಕುರಿತಾದಂಥ ಒಂದು ಅಧ್ಯಾಯ. ಮನಸ್ಸೆ ಬಹಳಷ್ಟು ದೇವರ ವಾಕ್ಯಕ್ಕೆ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಂಥ ಯೆಹೂದದ ಅರಸನಾಗಿದ್ದನು. ಅವನ ತಂದೆ ಬಹಳ ಭಕ್ತಿವಂತನಾಗಿದ್ದನು, ಹಿಜ್ಕಿಯ ಅಂತ ಹೇಳಿದರೆ ದೇವರ ಬಲ, ಶಕ್ತಿ ಎಂಬುದಾಗಿ. ಆದರೆ ಮಗನು ಆ ರೀತಿಯಾಗಿರಲಿಲ್ಲ. ಅದು ಸಾಧ್ಯ, ಅದು ನಡೀತದೆ, ಆ ರೀತಿಯಾಗಿ ಇರಬಾರ್ದಾಗಿತ್ತು. ಆದರೂ ಕೂಡ 55 ವರ್ಷಗಳು ಈ ಮನಸ್ಸೆ ಬಹಳಷ್ಟು ಕೆಟ್ಟವನಾಗಿ, ಬಹಳಷ್ಟು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ತಾನು ಆ ತಪ್ಪು ಮಾಡಿದ್ದಲ್ಲದೆ ತನ್ನ ಜನರು, ಅಂದರೆ ಯೆಹೂದ ಜನಾಂಗದವರು ಕೂಡ ತಪ್ಪು ಮಾಡುವಂಥ ರೀತಿಯಲ್ಲಿ ನಡೆಸಿಬಿಟ್ಟನು. ಅದಾದ ನಂತರ ಅವನ ಮಗನಾದ ಅಮ್ನೋನನು ಅರಸನಾಗ್ತಾನೆ. ಅವನು ಕೂಡ ತನ್ನ ತಂದೆಯ ಮಾರ್ಗ ಹಿಡಿದು ಅವನು ಕೂಡ ದೇವರ ದೃಷ್ಟಿಯಲ್ಲಿ ದ್ರೋಹಿಯಾಗಿ, ಕೆಟ್ಟವನಾಗಿ ನಡ್ಕೊಳ್ತಾನೆ. ಈಗ ಮನಸ್ಸೆಯ ಮೊಮ್ಮಗನು, ಅಮ್ನೋನನ ಮಗನಾದ ಯೋಷಿಯನು ಅರಸನಾಗ್ತಾನೆ ಚಿಕ್ಕ ವಯಸ್ಸಿನಲ್ಲಿ. ಯೋಷಿಯ ಎಂಬುದಾಗಿ ಹೇಳೋದಾದರೆ ಯೆಹೋವನಿಂದ ಸ್ಥಾಪಿಸಲ್ಪಟ್ಟವನು ಅಥವಾ ಯೆಹೋವನ ಅಸ್ತಿವಾರ, ದೇವರ ಅಸ್ತಿವಾರ. ಒಂದು ರೀತಿಯಿಂದ ಇವನ ಹೆಸರು ಪ್ರವಾದನೀಯವಾಗಿತ್ತು. ಯಾಕೆಂತ ಹೇಳಿದರೆ ಒಂದು ಒಳ್ಳೆಯ ಅಸ್ತಿವಾರ ಇವನು ಯೆಹೂದ್ಯರಿಗೆ ಹಾಕುವವನಾಗಿದ್ದಾನೆ. ಯೆಹೂದ ದೇಶಕ್ಕೆ ಒಳ್ಳೆಯ ಅಸ್ತಿವಾರ. ಯಾಕಂದರೆ ಇಸ್ರಾಯೇಲ್ ದೇಶ ಈಗಾಗಲೇ ಸೆರೆ ಹಿಡಿದು ಅಶ್ಶೂರದ ಅರಸನಿಂದ ಹೋಗಿಬಿಟ್ಟಿದೆ. ದೇಶ ಇಲ್ಲ, ದೇಶದ ಬದಲಾಗಿ ಬೇರೆ ದೇಶದವರು ಬಂದು ಅಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೆ. ಸಮಾರ್ಯದವರೆಂಬುದಾಗಿ ಕೂಡ ಸ್ವಲ್ಪ ಮಟ್ಟಿಗೆ ಅವರಿಗೆ ದೇವರ ವಾಕ್ಯದ ಬಗ್ಗೆ ಕೂಡ ಬೋಧನೆ, ಒಬ್ಬ ಯಾಜಕನು ಹೋಗಿಬಿಟ್ಟು ಅವರಿಗೆ ಬೋಧಿಸ್ತಾನೆ ದೇವರ ವಾಕ್ಯ. ಆದರೂ ಕೂಡ ಅವರು ಮಿಶ್ರ ಜನಾಂಗವಾಗಿ, ಮಿಶ್ರ ಧಾರ್ಮಿಕತ್ವವನ್ನು, ಮಿಶ್ರ ಸಿದ್ಧಾಂತಗಳನ್ನು, ಸ್ವಲ್ಪ ದೇವರೂ ಬೇಕು ಮತ್ತು ದೇವರಿಗೆ ಹೊರತಾದದ್ದು ಬೇಕು ಎಂಬುದಾಗಿ ಧಾರ್ಮಿಕ ರೀತಿಯಲ್ಲಿ ನಡ್ಕೊಂಡಂಥ ಒಂದು ಪಂಗಡದವರಾಗಿದ್ದರು. ಅಂಥ ವೇಳೆಯಲ್ಲಿ ಫೌಂಡೇಶನ್ ಹೋಗಿಬಿಟ್ಟಿತ್ತು ಅವರಿಗೆ. ಇಲ್ಲಿ ಕೂಡ ಅನ್ಯರ ನಿಮಿತ್ತ ಅಲ್ಲ, ಸ್ವಂತ ರಾಜನ ನಿಮಿತ್ತವಾಗಿ ಮನಸ್ಸಿನ ಮುಖಾಂತರವಾಗಿ ದೊಡ್ಡ ಒಳ್ಳೆಯ ಅಸ್ತಿವಾರನೇ ಕದಲಿಬಿಟ್ಟು ಯೆಹೂದದ ಜನರು ಪಾಪಕ್ಕೆ ಮಾರಲ್ಪಟ್ಟವರಾಗಿ ಹೋಗ್ಬಿಟ್ರು. ಅಂಥ ಸಂದರ್ಭದಲ್ಲಿ ಹುಟ್ಟಿದಂಥವನು ಯೋಷಿಯ, ಒಳ್ಳೆ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಅವನ ಹೆಸರು ಯೆಹೋವನ ಅಸ್ತಿವಾರ ಅಂತ. ಅಂಥ ಒಂದು ಹೆಸರನ್ನು ಹೊಂದಿದ ಇವನು ಈಗ ಫೌಂಡೇಶನ್ ನಿಜವಾಗಿ ಅಸ್ತಿವಾರ ಹಾಕ್ತಿದ್ದಾನೆ. ಅದನ್ನು ನೋಡೋಣ. 8 ವಯಸ್ಸಿದ್ದಾಗ ಅವನು ಅರಸನಾಗ್ಬಿಡ್ತಾನೆ ರೀ, ಚಿಕ್ಕ ವಯಸ್ಸು. 8 ವಯಸ್ಸಿನಲ್ಲಿ ಅವನು ಅರಸನಾಗ್ಬಿಟ್ಟು 31 ವರ್ಷ ಆಳಿದನು ಯೆಹೂದವನ್ನು. ಗೋಲ್ಡನ್ ವರ್ಷಗಳು ಅಂತ ಹೇಳ್ಬೋದು, ಸ್ವರ್ಣ ವರ್ಷಗಳು ಅಂತ ಹೇಳ್ಬಿಟ್ಟು ಅಂಥ ಒಂದು ಒಳ್ಳೆಯ ಕಾಲ ಬಂದಿದೆ ಯೆಹೂದ್ಯರಿಗೆ, ಯೆಹೂದ ಕುಲದವರಿಗೆ ಎಂಬುದಾಗಿ ನೋಡ್ಬೋದು. ಅದಕ್ಕೆ ಒಂದು ಕಾರಣ ಎದೀದ ಅಂತ ಹೇಳ್ಬಿಟ್ಟು ಅವನ ತಾಯಿ ಕೂಡ ಬಹುಶಃ ಆಗಿರ್ಬೋದೋ ಏನೋ. ಇವನು ತನ್ನ ಪೂರ್ವಿಕನಾದ ದಾವಿದನ ಮಾರ್ಗದಲ್ಲಿಯೇ ನಡೆದು, ಭಾಳ ಅಪರೂಪ, ದಾವಿದನನ್ನು ಒಂದು ಸ್ಕೇಲ್ ಥರ ದೇವ್ರು ಇಟ್ಕೊಂಡ್ಬಿಟ್ಟು ಪ್ರತಿಯೊಬ್ಬೊಬ್ಬರು ದಾವಿದನ ಥರ ನಡ್ಕೊಳ್ತಾ ಇದ್ದಾರಾ ಎಲ್ಲವ ಅಂತ ನೋಡ್ತಾ ಇರ್ತಾನೆ. ಯೆಹೂದದ ಕುರಿತಾಗಿ, ಇಸ್ರಾಯೇಲರ ಕುರಿತಾಗಿ ನೋಡುವಾಗ ಯಾರೊಬ್ಬಾಮನ ಹಾಗೆ ಒಬ್ಬೊಬ್ಬರು ರಾಜರು ಇದ್ದರು ಅಂತ 19 ರಾಜರ ಬಗ್ಗೆ ಹೇಳಲಾಗಿದೆ. ಇಲ್ಲಿ ಇವನ ಬಗ್ಗೆ ನೋಡುವಾಗ ಹಿಜ್ಕಿಯನು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ, ಅವನು ಆ ರೀತಿಯಾಗಿ ತಿರುಗಿಕೊಳ್ಳದೆ
ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಬಹಳ ಇಂಪಾರ್ಟೆಂಟ್. ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದಾನೆ. 8 ವರ್ಷ ಇದ್ದಾಗಲೇ, ಚಿಕ್ಕವನಿದ್ದಾಗಲೇ, ಅನುಭವ ಇಲ್ಲದಿದ್ದಾಗಲೇ ಅವನು ಅರಸನಾಗ್ಬಿಟ್ಟ. ಸುಮಾರು ಕೆಲವು ವರ್ಷಗಳಾದಮೇಲೆ, ಅಂದರೆ ಅವನು ರಾಜನಾದ ಮೇಲೆ, ತನಗೆ ಬುದ್ಧಿ ಬಂದ ಮೇಲೆ, ತನಗೆ ತೀರ್ಮಾನ ತಗೋಬೇಕು ಅಂತ ಹೇಳಿದ ಮೇಲೆ ಸುಮಾರು 10 ವರ್ಷಗಳಾದ ಮೇಲೆ, ಅಂದರೆ 18 ವರ್ಷದಲ್ಲಿ, ಆಳಿಕೆ 18 ವರ್ಷದಲ್ಲಿ ಏನಾಯ್ತು ಅಂತ ಹೇಳಿದರೆ, ಅವನು ಏನು ಮಾಡ್ತಾನೆ, ಶಾಫಾನನೆಂಬ ಲೇಖಕನನ್ನು ಕರೀತಾನೆ ರೀ. ಕರೆದ್ಬಿಟ್ಟು, ನೀನು ಮಹಾಯಾಜಕನಾದ ಹಿಲ್ಕಿಯನ ಬಳಿಗೆ ಹೋಗಿ ಅವನಿಗೆ ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸಿರುವ ವ್ಯಕ್ತಿಗಳಿಗೆ ಅದನ್ನು ಒಪ್ಪಿಸು ಎಂಬುದಾಗಿ ಹೇಳ್ತಾನೆ ರೀ. ಅಂದರೆ ಇವನು ರಾಜನಾಗಿ ಬಂದ ಕೂಡಲೇ ಮೊಟ್ಟ ಮೊದಲನೇದಾಗಿ ಅವನು ಯೋಚಿಸಿದ್ದು ಯಾವುದರ ಬಗ್ಗೆ ಎಂಬುದಾಗಿ ನೋಡುವಾಗ, ಯೋಷಿಯನ ಯೋಚನೆ ದೇವರಾಲಯ, ದೇವರ ಮನೆ ಎಂಬುದಾಗಿ, ದೇವರ ಮನೆಯ ಆಲಯದ 6ನೇ ವಚನ, ಯೆಹೋವನ ಆಲಯದ ಜೀರ್ಣೋದ್ಧಾರ ಮಾಡುವ ವಿಷಯದ ಬಗ್ಗೆ ಇವನು ಲಕ್ಷ್ಯ ಕೊಡ್ತಾನೆ ರೀ. ಆ ರೀತಿಯಾಗಿ ದೇವರಿಗೆ ಲಕ್ಷ್ಯ ಕೊಡುವಾಗ ಏನಾಗ್ತದೆ, ಮೊದಲನೇ ಸಮುವೇಲ 2:30 ಬರೆದಿರುವ ಹಾಗೆ ದೇವರು ಹೇಳಿದ ಮಾತು, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುವೆನು ಎಂಬುದಾಗಿ. ಹೌದು, ಯೋಷಿಯನು ಈಗ ಸನ್ಮಾನಿಸ್ತಿದ್ದಾನೆ ದೇವರನ್ನು. ಏನಾಯಿತು ಮುಂದೆ ನೋಡೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿ, ಭಾಳ ಆಶ್ಚರ್ಯವಾದಂಥದ್ದು ಒಂದು ಕಾದಿದೆ. ಅದೇನಂತ ಹೇಳ್ಬಿಟ್ಟು ನಾವು ನೋಡೋಣ. ಮಹಾಯಾಜಕನಾದ ಹಿಲ್ಕಿಯನು ಲೇಖಕನಾದ ಶಾಫಾನನಿಗೆ ಯೆಹೋವನ ಆಲಯದಲ್ಲಿ ಒಂದು ಬ್ಯಾಕ್ಗ್ರೌಂಡ್ ನಾವು ಯೋಚನೆ ಮಾಡಬೇಕು. ಅದೇನಂತ ಹೇಳಿದರೆ, 55 ವರ್ಷ ಮನಸ್ಸೆ ಮುಖಾಂತರ ಪ್ಲಸ್ ಅವನ ಮಗನಾದ ಆಮೋನನ ಮುಖಾಂತರ ಅವನು 1-2 ವರ್ಷ ಆಳ್ವಿಕೆ ಮಾಡ್ತಾನೆ. 54 ವರ್ಷಗಳು ದೇವರಿಲ್ಲದೆ, ದೇವರನ್ನು ಹೊರಗೆ ಹಾಕಿಬಿಟ್ಟು, ದೇವಾಲಯಕ್ಕೆ ಮಹತ್ವ ಕೊಡದೆ ಇರುವಂಥ ಒಂದು ಸನ್ನಿವೇಶ ದೇವಜನರು ಇದ್ದುಬಿಟ್ರು. ಹೇಳಬೇಕಾದ್ರೆ, ಗಾಡ್ಸ್ ಪೀಪಲ್ ಲರ್ನ್ ಟು ಲಿವ್ ವಿಥೌಟ್ ಗಾಡ್ ಆರ್ ಇಸ್ ವರ್ಡ್. ದೇವಜನರು ದೇವರಿಲ್ಲದೆ ಜೀವನ ಮಾಡಿಕೊಂಡು ಹೋಗ್ಬಿಟ್ರು 54 ವರ್ಷ. ಅಂಥ ಸಂದರ್ಭದಲ್ಲಿ ಮಹಾಯಾಜಕನಾದ ಹಿಲ್ಕಿಯನ್ನು ಹೇಳ್ತಾನೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮಶಾಸ್ತ್ರ ಗ್ರಂಥ ಸಿಕ್ಕಿರುತ್ತದೆ. ದೇವಾಲಯದ ಅದನ್ನು ಸರಿಪಡಿಸ್ತಾ, ಅದನ್ನು ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಮುಚ್ಚಿಬಿಟ್ಟಿದ್ರೇನೋ ಎಷ್ಟೋ ವರ್ಷಗಳು, ಸುಮಾರು 54 ವರ್ಷಗಳು. ಅದರ ಹಿಂದೆ ಇನ್ನೆಷ್ಟು ವರ್ಷ, ಎಷ್ಟು ಕಾಲ ಇತ್ತು ಗೊತ್ತಿಲ್ಲ. ಆ ರೀತಿಯಾಗಿದ್ದಾಗ ಅವರಿಗೆ ದೇವರ ವಾಕ್ಯ ಸಿಗ್ತದೆ, ಧರ್ಮಶಾಸ್ತ್ರವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಮಹಾಯಾಜಕನು ಹಿಲ್ಕಿಯ ಆ ಲೇಖಕನಿಗೆ ಇದನ್ನು ಕೊಡ್ತಾನೆ ರೀ. ಆಗ ಶಾಫಾನನು ಏನು ಮಾಡ್ತಾನೆ, ಕೈಯಲ್ಲಿ ಕೊಟ್ಟನಲ್ಲ ಅದನ್ನು ತಕ್ಕೊಂಡು, ಮೋಸ್ಟ್ಲಿ ಅದು ಕೈಯಲ್ಲಿ ಹೊರುವಷ್ಟಿತ್ತಂತ ಕಾಣ್ತದೆ, ಅದನ್ನು ತಕ್ಕೊಂಡು ಓದಿದನು. ವಾವ್! ಶಾಫಾನನು ಓದಿದನು. 8ನೇ ವಚನ. ದೇವರ ವಾಕ್ಯ 54 ವರ್ಷಗಳಾದ ಮೇಲೆ ಒಬ್ಬರು ಬೈಬಲ್ ಓದ್ತಿದ್ದಾರೆ, ದೇವರ ವಾಕ್ಯ ಓದ್ತಿದ್ದಾರೆ ಅಂಥ ಒಂದು ಪರಿಸ್ಥಿತಿಯನ್ನು ನಾವು ಊಹಿಸ್ಕೊಳ್ಳೋಣ. ಅನಂತರ ಅವನು ಹಿಂದಿರುಗಿ, ಈ ಶಾಫಾನನು ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು ದೇವಾಲಯದಲ್ಲಿ ಹಣ ಸಂಗ್ರಹಿಸುವ ಕೆಲಸವನ್ನು ಕೊಟ್ಟಿರ್ತಾನೆ, ಆ ರೀತಿಯಾಗಿ ಮಾಡಿದ್ವಿ. ಆ ಕೆಲಸವನ್ನು ಮಾಡಿ ಆಯಿತು, ಹಣವು ಯಾರಿಗೆ ಬೇಕಾದರೂ ಸೇರಿ ಆಯಿತು. ಇದಲ್ಲದೆ, ಅಂದರೆ 2ನೇ ನ್ಯೂಸ್ ಏನಂದರೆ, ಮೊದಲನೇದು ದೇವಾಲಯದ ಹಣದ ವಿಷಯವಾದ ನ್ಯೂಸ್ ಹೇಳ್ಬಿಟ್ಟು, 2ನೇ ನ್ಯೂಸು, ಯಾಜಕನಾದ ಹಿಲ್ಕಿಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ
ಓದಿದನು, ಎರಡನೇ ಸಾರಿ ಓದ್ತಾನೆ. 54 ವರ್ಷಗಳಾದ ಮೇಲೆ ಫಸ್ಟ್ ಟೈಮ್ ಒಬ್ಬರು ಬೈಬಲ್ ಓದಿದ್ರಂದರೆ ಅವನು ಯಾರೂ ಅಲ್ಲ, ಶಾಫಾನನು. ಆದರೆ ಆಶ್ಚರ್ಯ ನನಗೊಂದು ಆಶ್ಚರ್ಯ ಆಗ್ತಾ ಇದೆ. ಅದೇನಂತ ಹೇಳಿದರೆ, ದೇವರ ವಾಕ್ಯವನ್ನು ಶಾಫಾನನು ಓದಿದಾಗ ಅವನಲ್ಲಿ ಯಾವ ಪ್ರತಿಕ್ರಿಯೆನೂ ಆಗಲಿಲ್ಲ, ಕ್ರಿಯೆನೂ ಆಗಲಿಲ್ಲ. ದೇರ್ ವಾಸ್ ನೋ ರಿಯಾಕ್ಷನ್ ವೆನ್ he read the word of God. 54 ವರ್ಷ ಆದಮೇಲೆ ಸುಮಾರು 50ಕ್ಕಿಂತಲೇ ಹೆಚ್ಚು ವರ್ಷಗಳಾದ ಮೇಲೆ ಬೈಬಲ್ ಸಿಕ್ಕಿದೆ, ಬೈಬಲ್ ಓದ್ತಿದ್ದಾರೆ. ಒಂದೇ ಬೈಬಲ್ ಇರೋದು, ಒಂದು ಬೈಬಲನ್ನು ಓದಿದಾಗ ಅವರಲ್ಲಿ ಒಂದು ರಿಯಾಕ್ಷನ್ ಆಗಬೇಕಲ್ಲ, ಒಂದು ಪ್ರತಿಕ್ರಿಯೆ ಆಗಬೇಕಲ್ಲ, ಆಗಿಲ್ಲ. ಶಾಫಾನನಲ್ಲಿ ಆಗಿಲ್ಲ. ಸರಿ ಹೋಗಲಿ, ಒಂದು ಸಾರಿ ಓದಿದಾಗ ಆಗಲಿಲ್ಲ, ಎರಡನೇ ಸಾರಿ ಈಗ ರಾಜನ ಮುಂದೆ, ಯೋಷಿಯನ ಮುಂದೆ, ರಾಜನ ಮುಂದೆ ಓದಿದಾಗ ಭಾಳ ಕೇರ್ಫುಲ್ಲಾಗಿ ಓದಬೇಕು. ಪರ್ಸ್ನಲ್ಲಾಗಿ ಓದಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಬೋದು. ರಾಜನ ಮುಂದೆ ಓದಿದಾಗ ಕೂಡ ಅವನಲ್ಲಿ ಯಾವ ಪ್ರತಿಕ್ರಿಯೆ ಆಗಲಿಲ್ಲ. ಕೆಲವು ಸಾರಿ ನಾವು ಬೈಬಲ್ ಓದಿದರೆ ಏನಾದರೂ ಆಗಬೇಕು. ನನ್ನ ಸ್ನೇಹಿತರು ಒಬ್ಬರು ಬೆಂಗಳೂರಿನಲ್ಲಿ ಹೇಳ್ತಿದ್ರು, ನೀವು ಬೈಬಲ್ ಓದುವಾಗ, ದೇವರ ವಾಕ್ಯವನ್ನು ಓದುವಾಗ ನೀವು ಅಳಬೇಕು, ಇಲ್ಲದ್ರೆ ನಗಬೇಕು ಅಂತ ಹೇಳ್ಬಿಟ್ಟು. ಅಳಬೇಕಂದ್ರೆ ಪಶ್ಚಾತ್ತಾಪದಿಂದ, ನಗಬೇಕಂದ್ರೆ ಸಂತೋಷದಿಂದ. ಯಾಕಂದರೆ ದೇವರ ವಾಕ್ಯ ನಿಕ್ಷೇಪ, ದೇವರನ್ನೇ ಸಂಧಿಸುವಂಥದ್ದು ದೇವರ ವಾಕ್ಯದ ಮೂಲಕ. ಸಂತೋಷ ಬರಲೇಬೇಕು. ಬರಲಿಲ್ಲ ಅಂದರೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಇಲ್ಲಿ ಶಾಫಾನನಂಥವರು ಭಾಳ ಜನ ಇದ್ದಾರೆ. ಶಾಫಾನನು ಮೊದಲನೇ ಸಾರಿ ಓದಿದ, ಏನು ರಿಯಾಕ್ಷನ್ ಆಗಲಿಲ್ಲ. ಎರಡನೇ ಸಾರಿ ಓದ್ತಾನೆ ಬೈಬಲು. ಅಂದರೆ ಬೈಬಲ್ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಮೋಶೆಯ ಧರ್ಮಶಾಸ್ತ್ರ ಚಿಕ್ಕ ಭಾಗ, ಅದು ಬಹುಶಃ 5 ಪುಸ್ತಕಗಳು. ಇವತ್ತು ನಮ್ಮ ಕೈಯಲ್ಲಿರುವ ಹಾಗೆ 66 ಪುಸ್ತಕಗಳು ಅಲ್ಲ. ಇದ್ದಂಥ ಆ ಬೈಬಲನ್ನು, ಇದ್ದಂಥ ವಾಕ್ಯವನ್ನು ಓದಿದಾಗ ಎರಡನೇ ಸಾರಿ ಕೂಡ ಅವನಿಗೇನು ಪ್ರತಿಕ್ರಿಯೆ ಆಗಲಿಲ್ಲ. ಆದರೆ ಯಾರಿಗೆ ಪ್ರತಿಕ್ರಿಯೆ ಆಯಿತು? ಆಶ್ಚರ್ಯ. ಬನ್ನಿ ನೋಡೋಣ. 11ನೇ ವಚನ, 2ನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯದ 11ನೇ ವಚನದಲ್ಲಿ, ಅರಸನು, ಯಾರು? ಯೋಷಿಯನು, 8 ವಯಸ್ಸಿನಲ್ಲಿ ಅರಸನಾದಂಥವನು. ಈಗ ತನ್ನ ಆಳ್ವಿಕೆಯ 18ನೇ ವರ್ಷ ಬಂದುಬಿಟ್ಟಿದೆ. ಆವಾಗ ಅವನು ಓದಲಿಲ್ಲ, ಯಾರೋ ಓದಿದ್ದನ್ನು ಕೇಳಿಸ್ಕೊಂಡ್ರು. ಅರಸನು ಧರ್ಮೋಪದೇಶ ಗ್ರಂಥವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು, ನೋಡ್ರಿ ಅವನ ರಿಯಾಕ್ಷನ್ ಏನಾಗಿತ್ತು, ಪ್ರತಿಕ್ರಿಯೆ ಏನಾಗಿತ್ತು. ರಾಜನು ಭಾಳ ಗಂಭೀರವಾದ ವಸ್ತ್ರ ಧರಿಸ್ಕೊಂಡಿರ್ಬೇಕು, ಅಂಥ ಎಕ್ಸ್ಪೆನ್ಸಿವ್, ಭಾಳ ಬೆಲೆಯುಳ್ಳಂಥ ವಸ್ತ್ರಗಳನ್ನು ಹರ್ಕೊಳ್ತಾನೆ. ಅಂದರೆ ತನ್ನ ಉದ್ವೇಗವನ್ನು ಪ್ರಕಟಿಸ್ತಾನೆ. ಯಾವ ರೀತಿಯಾಗಿ ಬಟ್ಟೆ ಹರಿದೋಯ್ತೋ ಆ ರೀತಿಯಾಗಿ ನನ್ನ ಮನಸ್ಸು ಹರಿದೋಯ್ತು, ಯಾವ ರೀತಿಯಾಗಿ ನನ್ನ ಉದ್ವೇಗಗಳು ಪ್ರತಿಕ್ರಿಯೆ ಆಗಿದೆಯೋ ಅದನ್ನೇ ಆ ವಸ್ತ್ರದಲ್ಲಿ ಪ್ರಕಟಿಸುವಂಥವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಮಾಡಿಕೊಳ್ಳಿದ್ರೆ, ತನ್ನ ಬಟ್ಟೆಗಳನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕಿಯನು, ಶಾಫಾನ್ನ ಮಗನಾದ ಐಕಾಮ್ ಮತ್ತು ಅಕ್ಬೋರ್, ಶಾಫಾನ್ ಮತ್ತು ಅಸಾಯ ಎಂಬವರಿಗೆ ಏನಂತ ಹೇಳ್ತಾನೆ, ಒಂದು 5 ಜನರನ್ನು ಕರೆಸಿಬಿಡ್ತಾನೆ. ಅರಸನಾದ ಯೋಷಿಯನ ಬೈಬಲ್ ಓದಿದ ಮೇಲೆ, ದೇವ್ರ ವಾಕ್ಯ ಓದಿದ ಮೇಲೆ 5 ಜನರನ್ನು ಕರೆಸಿಬಿಟ್ಟು, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥವಾಕ್ಯಗಳಿಗೆ ಕಿವಿಗೊಡದೆಯೋ ಅವುಗಳನ್ನು ಕೈಕೊಡದೆಯೋ ಹೋದರಿಂದ ನಾವು ಯೆಹೋವನ ಉಗ್ರ ಕೋಪಕ್ಕೆ ಪಾತ್ರರಾಗಿದ್ದು, ದೇವ್ರ ಕೋಪ ನಮ್ಮ ಮೇಲೆ ಬಂದುಬಿಟ್ಟಿದೆ. ಕರೆಕ್ಟ್, ಈಗ ಗೊತ್ತಾಯಿತು ಯಾಕೆ, ಏನು ವಿಷಯ ಅಂತ ಹೇಳಿಬಿಟ್ಟು ಎಂಬಂಥ ರೀತಿಯಲ್ಲಿ ಅವನು ಆ ಮಾತನ್ನು ಹೇಳಿಬಿಟ್ಟು, ಆದ್ದರಿಂದ ನೀವು ನನಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯೆಹೂದ್ಯರಿಗೋಸ್ಕರವೂ, ಜನರಿಗೋಸ್ಕರ ಅಂತ ಹೇಳಿದ ಮೇಲೆ ಎಲ್ಲ ಯೆಹೂದ್ಯರಿಗಾಯಿತು. ಆದರೆ ಜನರಂದರೆ ಜನರಲ್ಲಾಗಿ ಹೇಳುವಂಥ ಮಾತು. ಮತ್ತು ಎಲ್ಲ ಯೆಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ
ಈ ಗ್ರಂಥವಾಕ್ಯಗಳ ವಿಷಯವಾಗಿ ವಿಚಾರಿಸ್ರಿ. ಇದೇನದು ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಯಾರಾದರೂ ದೇವ್ರ ಹತ್ರ ಹೋಗಿ ವಿಚಾರಿಸ್ರಿ, ದೇವ್ರ ಹತ್ರ ಹೋಗಿ ವಿಚಾರಿಸ್ರಿ ಅನ್ನುವಂಥದ್ದು ಭಾಳ ಗಂಭೀರವಾದಂಥ ಒಂದು ಸ್ಟೆಪ್, ಮೆಟ್ಲು, ಅನುಭವ. ಆಗಿನ ಕಾಲದಲ್ಲಿ ರಾಜರು ಆ ರೀತಿಯಾಗಿ ಮಾಡ್ತಿದ್ರು. ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ಕರ್ತನನ್ನು ವಿಚಾರಿಸ್ತಿದ್ರು. ಪ್ರವಾದಿಗಳ ಮುಖಾಂತರವಾಗಿ ಸಾಮಾನ್ಯವಾಗಿ ವಿಚಾರಿಸ್ತಿದ್ರು, ಅಥವಾ ದೇವ ಭಕ್ತನ ಮುಖಾಂತರವಾಗಿ ವಿಚಾರಿಸ್ತಿದ್ರು. ಆದ ಕಾರಣ ಅದುವರೆಗೆ ಅವ್ರಿಗೆ ಗೊತ್ತಿರಲಿಲ್ಲ ಎಲ್ಲಿ ಭಕ್ತರಿದ್ದಾರೆ ಅಂತ ಹೇಳ್ಬಿಟ್ಟು, ಎಲ್ಲಿ ಪ್ರವಾದಿ ಇದ್ದಾರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಯಾಕಂದರೆ ಮನಸ್ಸೆ ಸಂಪೂರ್ಣವಾಗಿ ಮನಸ್ಸೆ ಮತ್ತು ಆಮೋನನು ಸರ್ವನಾಶ ಮಾಡಿಬಿಟ್ಟಿದ್ರು ದೇಶವನ್ನು, ಯಹೂದ ದೇಶವನ್ನು. ಏನೂ ಉಳಿದಿದ್ದಿಲ್ಲ, ದೇವಾಲಯ ಕೂಡ ಮುಚ್ಚಿ ಹೋಗಿಬಿಟ್ಟಿತ್ತು. ಅಂಥ ಸಂದರ್ಭದಲ್ಲಿ ಈಗ ಯಾರನ್ನು ಅವ್ರು ಹೋಗಿ ಹುಡುಕೋದು? ಕಡೆಗೆ ಕರೆಕ್ಟ್ ವ್ಯಕ್ತಿಯನ್ನು ಹೋಗಿ ಹುಡುಕಿದ್ರು. ಆದರೆ ಆಶ್ಚರ್ಯ, ಒಬ್ಬ ಗಂಡಸರನ್ನಲ್ಲ, ಹುಲ್ದ ಎಂಬ ಪ್ರವಾದಿನಿಯನ್ನು ಹೇಗೋ ಹೋಮ್ವರ್ಕ್ ಮಾಡಿ ಹೋಗಿ ಹುಡುಕಿದ್ದಾರೆ. ಆಕೆ ಹತ್ರ ಹೋಗಿಬಿಟ್ಟು, ಆ ಅಮ್ಮನ ಹತ್ರ ಹೋಗಿಬಿಟ್ಟು, ಹುಲ್ದ ಅಂತ ಹೇಳಿದ್ರೆ ಅದು ಒಂದು ವಿಧವಾದ, ಒಂದು ಅರ್ಥ ಮುಂಗುಸಿ, ಇನ್ನೊಂದು ಅರ್ಥ ತ್ವರಿತ, ಇನ್ನೊಂದು ಅರ್ಥ ವೇಗ, ಸ್ಪೀಡ್ ಎಂಬುದಾಗಿರುವಂಥ ಹೆಸರಿನ ಅರ್ಥ. ಆಕೆ ಹತ್ರ ಹೋದಾಗ ಆಕೆಯು ಒಂದು ಮಾತನ್ನು ಹೇಳೋದು ನನಗೆ ಒಂಥರ ತಮಾಷೆಯ ನಗು ಬರ್ತದೆ. ಅದೇನೆಂದರೆ, ಹೋಗಿ ನಿಮ್ಮನ್ನು ಕಳಿಸಿದವನಿಗೆ ಹೋಗಿ ಹೇಳ್ರಿ ಅಂತ. ರಾಜ ಅಂತ ಕೂಡ ಹೇಳ್ತಾ ಇಲ್ಲ, ಮೊದಲನೇ ಬಾರಿ. ಯಾರು ಕಳಿಸಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ರಿ, ಇಸ್ರಾಯೇಲ್ ದೇವರಾದ ಯೆಹೋವನ ಮಾತುಗಳನ್ನು ತಿಳಿಸ್ರಿ. ಅದೇನಂತ ಹೇಳಿದರೆ, ನಾನಿದು ಈ ಬುಕ್ನಲ್ಲಿ, ಈ ಗ್ರಂಥದಲ್ಲಿ ಬರೆದಿರುವಂಥ ಶಿಕ್ಷೆಯನ್ನು ನಾನು ಬರಮಾಡ್ತೇನೆ ಎಂಬುದಾಗಿ ಹೇಳಿ ಕಳಿಸ್ತಾಳ್ರಿ. ಆ ರೀತಿಯಾಗಿ ಕಳಿಸ್ಬಿಟ್ಟು ಅದೇ ಸಂದರ್ಭದಲ್ಲಿ ಇನ್ನೊಂದು ಆದರಣೀಯ ಮಾತು ಕೂಡ ಆಕೆ ಹೇಳ್ತಾಳೆ, ಆ ಅಮ್ಮ ಪ್ರವಾದಿನಿ. ಅದೇನಂತ ಹೇಳಿದ್ರೆ, ಒಂದು 5 ಮಾತುಗಳನ್ನು ಹೇಳ್ತಾಳೆ. ಅದೇನಂತ ಹೇಳಿದರೆ, ನೀನು ಅಂದರೆ ರಾಜನಿಗೆ, ನೀನು ಈ ಮಾತುಗಳನ್ನು ಕೇಳಿದಾಗ ಮೊದಲನೇದು ದುಃಖಪಟ್ಟು, ಬೈಬಲ್ ಓದುವಾಗ ದುಃಖ ಪಡಬೇಕು. ಎರಡನೇದು ತಗ್ಗಿಸಿಕೊಂಡು ಬಟ್ಟೆಗಳನ್ನು ಹರಿದು ಕಣ್ಣೀರು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದ್ದೇನೆ, ಸಮಾಧಾನವನ್ನು ನಿನಗೆ ಅನುಗ್ರಹಿಸುವೇನೆ ಎಂಬಂಥ ಮಾತನ್ನು ಹೇಳಿ ಕಳಿಸ್ತಾಳೆ ಹುಲ್ದ ಎಂಬ ಪ್ರವಾದಿನಿ ಅರಸನಾದ ಯೋಷಿಯನಿಗೆ. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 2ನೇ ಅರಸುಗಳ ಗ್ರಂಥ 22ನೇ ಅಧ್ಯಾಯ. 2ನೇ ಅರಸುಗಳು 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. Josiah was 8 years old when he began to reign, and he reigned 31 years in Jerusalem. And his mother's name was Jedidah, the daughter of Adaiah of Baskoth. And he did that which was right in the sight of the Lord, and walked in all the way of David his father, and turned not aside to the right hand or to the left. And it came to pass in the 18th year of King Josiah, that the king sent Shaphan, the son of Azaliah, the son of Meshullam, the scribe, to the house of the Lord, saying, Go up to Hilkiah the high priest, that he may sum the silver which is brought into the house of the Lord, which the keepers of the door have gathered of the people. And let them deliver it into the hand of the doers of the work, that have the oversight of the house of the Lord, and let them give it to the doers of the work which is in the house of the Lord, to repair the breaches of the house, unto carpenters and builders and masons, and to buy timber and hewn stone to repair the house. Howbeit there was no reckoning made with them of the money that was delivered into their hand, because they dealt faithfully. And Hilkiah the high priest said unto Shaphan the scribe, I have found the book of the law in the house of the Lord. And Hilkiah gave the book to Shaphan, and he read it. And Shaphan the scribe came to the king, and brought the king word again, and said,
Thy servants have gathered the money that was found in the house, and have delivered it into the hand of them that do the work, that have the oversight of the house of the Lord. And Shaphan the scribe shewed the king, saying, Hilkiah the priest hath delivered me a book. And Shaphan read it before the king. And it came to pass, when the king had heard the words of the book of the law, that he rent his clothes. And the king commanded Hilkiah the priest, and Ahikam the son of Shaphan, and Achbor the son of Milchiah, and Shaphan the scribe, and Azahiah the servant of the king, saying, Go ye, inquire of the Lord for me, and for the people, and for all Judah, concerning the words of this book that is found. For great is the wrath of the Lord that is kindled against us, because our fathers have not hearkened unto the words of this book, to do according unto all that which is written concerning us. So Hilkiah the priest, and Ahikam, and Achbor, and Shaphan, and Azahiah went unto Huldah the prophetess, the wife of Shallum, the son of Tikvah, the son of Harhas, keeper of the wardrobe. Now she dwelt in Jerusalem in the college, and they communed with her. And she said unto them, Thus saith the Lord God of Israel, Tell the man that sent you to me, Thus saith the Lord, Behold, I will bring evil upon this place, and upon the inhabitants thereof, even all the words of the book which the king of Judah hath read, because they have forsaken me, and have burned incense unto other gods, that they might provoke me to anger with all the works of their hands. Therefore my wrath shall be kindled against this place, and shall not be quenched. But to the king of Judah, which sent you to inquire of the Lord, thus shall ye say to him, Thus saith the Lord God of Israel, as touching the words which thou hast heard, because thine heart was tender, and thou hast humbled thyself before the Lord, when thou heardest what I spake against this place, and against the inhabitants thereof, that they should become a desolation and a curse, and hast rent thy clothes, and wept before me, I also have heard thee, saith the Lord. Behold, therefore, I will gather thee unto thy fathers, and thou shalt be gathered into thy grave in peace, and thine eyes shall not see all the evil which I will bring upon this place. And they brought the king word again.